ಬಡವರ ಬೆವರಿನ ಹನಿಗೆ ಕನ್ನ ಹಾಕಿದ ಪೋಸ್ಟ್ ಮಾಸ್ಟರ್. ಹಾಲಗಾನಹಳ್ಳಿಯಲ್ಲಿ ಹಣ ಕಳೆದುಕೊಂಡ ಗ್ರಾಹಕರ ಆಕ್ರೋಶ. ಜನಪ್ರತಿನಿಧಿಗಳು ನ್ಯಾಯ ಕೊಡಿಸುವುದರಲ್ಲಿ ವಿಳಂಬ ಮಾಡುತ್ತಿದ್ದಾರೆ. ಹಾಲಗಾನಹಳ್ಳಿ ಅಂಚೆ ಕಚೇರಿಯಲ್ಲಿ ಉಳಿತಾಯದ ಹಣ ಪೋಸ್ಟ್ ಮಾಸ್ಟರ್ ರಮ್ಯಾ ಗುಳುಂ. ಗ್ರಾಮಸ್ಥರ ಆಕ್ರೋಶ. ಗೌರಿಬಿದನೂರು ತಾಲೂಕಿನ ಹಾಲಗಾನಹಳ್ಳಿ ಗ್ರಾಮದ ಅಂಚೆ ಕಚೇರಿಯಲ್ಲಿ 1200 ಖಾತೆದಾರರಿಗೆ ಸುಮಾರು 1 ರಿಂದ 2 ಕೋಟಿಯಷ್ಟು ಹಣವನ್ನ ಪೋಸ್ಟ್ ಮಾಸ್ಟರ್ ರಮ್ಯಾ ವಂಚಿಸಿದ್ದಾರೆ ಎಂದು ಗ್ರಾಮಸ್ಥರು ಆರೋಪ ಮಾಡಿ ಗೌರಿಬಿದನೂರು ನಗರದ ಉಪ ಅಂಚೆ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಅಂಚೆ ಕಚೇರಿ 2013ರಲ್ಲಿ ಪೋಸ್ಟ್ ಮಾಸ್ಟರ್ ಆಗಿ ಇದೇ ತಾಲೂಕಿನ ಇಡುಗೂರು ಗ್ರಾಮದ ರಮ್ಯಾ ಎಂಬಾಕೆ ಕೆಲಸ ಆರಂಭಿಸಿದ್ದು, ಇತ್ತೀಚಿನ ಕೆಲವು ತಿಂಗಳುಗಳಿಂದ ಗ್ರಾಹಕರ ಠೇವಣಿ, ಮನಿ ಆರ್ಡರ್, ಮಂತ್ಲಿ ಪಿಂಚಣಿ, ಸ್ಥಿರ ಠೇವಣಿಯ ಹಣವನ್ನ ಅಕ್ರಮ ಹಾಗೂ ವಂಚನೆ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ವಿಷಯ ತಿಳಿದ ಕೂಡಲೇ ಗ್ರಾಮಾಂತರ ಠಾಣೆಯ ರಮೇಶ್ ಗುಗ್ಗರಿ ಸ್ಥಳಕ್ಕೆ ಭೇಟಿ ನೀಡಿ ಗಲಾಟೆಯನ್ನ ಶಮನಗೊಳಿಸಿದ್ದಾರೆ. ಬಂದಾಗ ನೀವು ಕಂಪ್ಲೇಂಟ್ ಏನಿದೆ ನಾವು ತಗೊಂಡಿವಿ, ಯಾಕಂದ್ರೆ ಕಷ್ಟ ಅಂತ ಹೇಳಿ ನಿಮ್ಗೆ ಬಂದಾಗ ಕೊಟ್ಟಾಗ ಇಲ್ಲಿ ನಾವು ಪೊಲೀಸರು ಬಂದು ನಾವು ತಗೊಂಡಿದ್ದೀವಿ. ಯಾಕಂದ್ರೆ ನಮ್ಗೆ ಕಷ್ಟ ಅಂತ ಬಂದ ಒಂದು ಕಂಪ್ಲೇಂಟ್ ಇಲ್ಲ, ನಾವು ಏನೂ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಒಂದು ಕಂಪ್ಲೇಂಟ್ ತಗೊಂಡು ಅದು ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ, ಮತ್ತೊಂದು ಸ್ಟೇಟ್ಮೆಂಟ್ಗಳೆಲ್ಲ ತಗೋತಾ ಇದೀವಿ. ಪ್ಯಾರಲಲ್ ಆಗಿ ಅವ್ರ ಡಿಪಾರ್ಟ್ಮೆಂಟ್ ಅವರಿಂದನೇ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಅದನ್ನ ಬಿಟ್ಟರೆ ಆಯ್ತಾ ನಾವು ಎಲ್ಲ ನಾವು ಕ್ವಶನ್ ಮಾಡ್ತಾ ಇದೀವಿ. ನಿಮ್ಮ ಮುಂದೆ ವಿಡಿಯೋಗ್ರಫಿ ಮಾಡ್ಕೊಂಡು ಸ್ಟೇಟ್ಮೆಂಟ್ಗಳು ಮಾಡ್ತಾ ಇದ್ದೀವಿ. ಎಷ್ಟು ಹೋಗಿದೆ, ಎಷ್ಟು ನಿಮ್ಮ ಮುಂದೆ ಓಪನ್ ಆಗಿ ಇಟ್ಟಿದ್ದೀವಿ. ಮೊನ್ನೆ ಯಾರು ಬಂದು ಅವ್ರಿಗೂ ತಿಳಿಸಿದ್ದೀವಿ. ಅರ್ಥ ಆಯ್ತಾ? ಅದ್ರ ವಿಚಾರವಾಗಿ ಮೊನ್ನೆ ಅವರು ಯಾರು ಪೋಸ್ಟ್ ಆಫೀಸಿಂದ ಕೋಲಾರದಿಂದ ಯಾರು ಬಂದಿದ್ರು ಅವರು ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ರಲ್ಲ, ಈಗ ಅವ್ರು ಕೋಲಾರದಿಂದ ಬರ್ತಾ ಇದ್ದಾರೆ. ಅರ್ಥ ಆಯ್ತಾ? ಅವ್ರು ಏನು ವಿಚಾರ ಮಾಡಿದ್ರೆ ಎನ್ಕ್ವೈರಿ ಮಾಡಿದ್ರೆ ಅವರು ಹೇಳ್ತಾರೆ. ಶಾಂತಿಯುತವಾಗಿರಿ. ಯಾಕಂದ್ರೆ ಈಗ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತಂದ್ಮೇಲೆ ನಮ್ಗೆ ದುಡ್ಡು ನಾವು ಅವ್ರದ್ದು ರಿಕವರಿ ಮಾಡಿಸ್ಕೋಬೋದು, ಎಷ್ಟು ಕೊಟ್ಟಷ್ಟು ಮಾಡಿಸ್ಕೋಬೋದು. ನಾವು ಕಿತ್ಕೊಳ್ಳೋಕ್ಕಾಗಲ್ಲ, ತಲೆಯಲ್ಲಿ ಇಟ್ಕೊಳ್ಳಿ. ಇದನ್ನ ಏನೇ ಕಾನೂನು ಪ್ರಕಾರ ಮಾಡಬೇಕು. ಯಾಕಂದ್ರೆ FIR ಆಗಿದೆ ಅಂತಂದ್ಮೇಲೆ ಕಾನೂನು ಲೀಗಲ್ ಆಗಿ ಅದ್ರ ಚೌಕಟ್ಟಲ್ಲೇ ಹೋಗ್ಬೇಕಾಗತ್ತೆ. ನಾವು ತಲೆಯಲ್ಲಿ ಗೌರಿಬಿದನೂರು ನಗರದ ಉಪ ಅಂಚೆ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿ ನಂತರ ಮಾತನಾಡಿದ ಹಣ ಕಳೆದುಕೊಂಡ ಮಹಿಳೆ ನಾಗಮಣಿ, ಪೋಸ್ಟ್ ಆಫೀಸ್ನಲ್ಲಿ ನನ್ನ ವೈಯಕ್ತಿಕ ಹಣ 11 ಲಕ್ಷ ರೂಪಾಯಿ ಸ್ಥಿರ ಠೇವಣಿ ಮಾಡಿದ್ದೆ. ಪೋಸ್ಟ್ ಮಾಸ್ಟರ್ ರಮ್ಯಾ ಗುಳುಂ ಮಾಡಿದ್ದಾರೆ. ನಂತರ ಅವರ ಮನೆ ಹತ್ರ ಹೋಗಿ ನನ್ನ ಅಳನನ್ನ ತೋಡಿಕೊಂಡಾಗ ಹೊಲ ಮಾರಿ ಕೊಡುತ್ತೇನೆ ಎಂದು ಸುಳ್ಳು ಹೇಳಿದ್ದಾರೆ. ನನ್ನ ದುಡ್ಡು ನನಗೆ ಬೇಕು, ನನಗೆ ನ್ಯಾಯ ಕೊಡಿಸಿ ಎಂದು ಮಾಧ್ಯಮಗಳ ಮುಂದೆ ನೋವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ದು 11 ಲಕ್ಷ ಇರೋದಕ್ಕೆ ನಮ್ಮ ಭಯಾಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. 11 ಲಕ್ಷ ಹಾಕಿರೋದು 12, 1 ಲಕ್ಷ ಮಾತ್ರ ಐತೆ ಅಕೌಂಟಲ್ಲಿ. 11 ಲಕ್ಷ ತಗೊಂಡ್ಬಿಟ್ಟಿದ್ದಾರೆ. ಅವಳಿಗೆ ಏನು ಕೇಳಿದ್ರು ನೀವು ಕೊಟ್ಟಿದ್ದೀಯಮ್ಮ ಅಂತ ನಾವು ಬರೋಣ. ಕರೆಕ್ಟಾಗಿ ಪೊಲೀಸ್ ಅವ್ರ ಮುಂದೆ ಹೇಳಮ್ಮ, ನೀನು ಎಷ್ಟು ಕೊಟ್ಟಿದ್ದೀವಿ ನಾವು ಅಂತ ಹೇಳಿ ನಾವು ಸುಳ್ಳೆ ಇಲ್ಲ ನೀವು 12 ಕೊಟ್ಟಿದ್ದೀವಿ ಅಂತ ಹೇಳಿದ್ ನಾವು. ಏನು ಇನ್ನು ಇಷ್ಟು ದಿವಸ ಇವತ್ತು ಕೊಟ್ಟಿದ್ದು ನಾಳೆ ಕೊಟ್ಟಿದ್ದು ಅಂತ 3 ತಿಂಗಳಿಂದ ಹೇಳ್ಕೊಂಡೇ ಬರ್ತಿದ್ದು. ಮೊನ್ನೆ ದಿವಸ ಬುಧವಾರ ಹೋಗಿದ್ವಿ. ಬುಧವಾರ ಹೋದಾಗ ಮಧ್ಯಾಹ್ನ 3 ಗಂಟೆ ಹೋಗಿದ್ವಿ. ಇಲ್ಲ ಹೇಳ್ತೀನಿ ಇವತ್ತೆಲ್ಲ ಮಾತಾಡಿ ಹೇಳ್ತೀನಿ ಅಂತ ಹೇಳಿದ್ವಿ. ಈಗ 3 ವಾರಿಗೆ ಮನೆಗೆ ಹೋದವರು 4 ವಾರಿಗೆ ಬಂದು ಏನಮ್ಮ ಏನು ಹೇಳ್ತಾ ಇದ್ದೀವಿ, ಹೆಂಗಮ್ಮ ನೀವು ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವಳು ಏನಂತ ಇದ್ದಾಳೆ ಗೊತ್ತಾ? ಅವಳೇನು ಹೇಳ್ತಾ ಇದ್ದಾಳೆ, ನಾವು ಕೋರ್ಟ್ಗೆ ತೀರ್ಮಾನ ಮಾಡ್ತೀವಿ, ಕೋರ್ಟಿಂದನೇ ನಾವು ತಗೊಳ್ತೀವಿ, ಅಲ್ಲಿ ಇಸ್ಕೊಂಡ್ರೆ ಅಂತ ಅವ್ರು ಹೇಳಿದ್ರು. ಅವಾಗ ನಮಗೆ ಭಯ ಇತ್ತು. ಅವಾಗಿಂದ ನಮ್ಗೆ ಭಯ ಆಗಿ ಊಟ ಇಲ್ಲ, 3 ತಿಂಗಳಿಂದ ನಾವು ಊಟ ಮಾಡಿಲ್ಲ ಸರ್. ನಾವು ಊಟ ಮಾಡಿದಾಗ ಇದ್ದಾಗ ಸಾಯ್ತಾ ಇದ್ದೀವಿ. ಇವತ್ತು ಇವ್ರು ಯಾವತ್ತು ಕೊಡ್ತಾರೆ ನಮ್ಗೆ ಹೇಳಿ ಸರ್ ಹೋಗ್ಲಿ. ಗೌರಿಬಿದನೂರು ನಗರದ ಉಪ ಅಂಚೆ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿ ನಂತರ ಹಣ ಕಳೆದುಕೊಂಡ ಗ್ರಾಮಸ್ಥ ರಂಜಿತ್ ಮಾತನಾಡಿ, 3 ಲಕ್ಷ ಕಳೆದುಕೊಂಡಿರುತ್ತೇನೆ. ವೃದ್ಧ ಮಹಿಳೆಯರು ಪಿಂಚಣಿ ಹಣವನ್ನ ಉಳಿಸಿದ ಹಣವನ್ನ ಪೋಸ್ಟ್ ಮಾಸ್ಟರ್ ವಂಚನೆ ಮಾಡಿದ್ದಾರೆ. ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಜನಪ್ರತಿನಿಧಿಗಳು ನ್ಯಾಯ ಕೊಡಿಸುತ್ತೇವೆ ಎಂದು ಹೇಳಿ ಹೋಗಿರುತ್ತಾರೆ. ವೃದ್ಧ ಮಹಿಳೆಯರಿಗೆ ನ್ಯಾಯ ಕೊಡಿಸುವವರು ಯಾರು ಎಂದು ಹೇಳಿ ತಮ್ಮ ನೋವನ್ನ ವ್ಯಕ್ತಪಡಿಸಿದ್ದಾರೆ. ಬಂದ್ರು ಇಲ್ಲಿ ಶಾಸಕರು ಬಂದರು, ಶಾಸಕರು ಆಶ್ವಾಸನೆ ಕೊಟ್ಟರು. ಅವತ್ತು
ಆಮೇಲೆ ಇನ್ನೊಬ್ರು ಯಾರೋ ಬರ್ತಾರೆ ಸುಮ್ಮನೆ ಹೇಳ್ತಾ ಇದ್ದಾರೆ 1 ರಿಂದ 1.5 ಕೋಟಿವರೆಗೂ ದುಡ್ಡಿದೆ ಜನರದು. ಎಲ್ಲ ಬಡವರು, ಕೂಲಿ ಕಾರ್ಮಿಕರು, ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಇಲ್ಲ ಏನೋ ಮುಂದೆ ವಯಸ್ಸಾದ್ಮೇಲೆ ನಮ್ಗೆ ಯಾರು ಸಾಕೋರಿಲ್ಲ ಅಂದ್ಬಿಟ್ಟು ಅವರೆಲ್ಲ ಇಟ್ಟಿರ್ತಾರೆ. ಆ ದುಡ್ಡು ಅವ್ರು ಎತ್ಕೊಂಡೋಗ್ಬಿಟ್ಟು ಹಿಂಗೆ ಮಾಡಿಬಿಟ್ಟಿದ್ದಾರೆ. ನಾವು DC ಹತ್ರ ಹೋಗಿದ್ದೀವಿ, SP ಹತ್ರ ಹೋಗಿದ್ದೀವಿ, ಎರಡೆರಡು ಸಲ ಹೋಗಿದ್ದೀವಿ. ಅವ್ರು ಕೂಡ ಸುಮ್ಮನೆ ನಾವು ಸ್ಟೇಷನಲ್ಲಿ ಹೇಳಿದ್ದೀವಿ ಅಂತಿದ್ರೆ ಇಲ್ಲಿ ಬಂದು ಯಾರಿಗೂ ಒಬ್ರಿಗೂ ಒಂದು ಜನಗಳಿಗೆ ನಿಮ್ಗೆ ಗೊತ್ತಿರೋ ಹಾಗೆ ಬಡವ್ರಿಗೆ ಏನು ಗೊತ್ತಾಗಲ್ಲ. ಕ್ಲಾರಿಟಿ ಬೇಕು ಅವ್ರಿಗೆ. ಒಬ್ಬರು ಸಹ ಕ್ಲಾರಿಟಿ ಕೊಡೋ ಒಬ್ಬನೂ ಇಲ್ಲ ಇಲ್ಲಿ ಬಂದಿರೋದು ಏನಕ್ಕೆ ನ್ಯಾಯ ಕೇಳೋದಕ್ಕೆ ಬಂದಿದ್ರೆ ನಮ್ಮನ್ನು ಅಡ್ಡ ಹಾಕಿದ್ದಾರೆ. ಅವ್ರನ್ನ ಕಳ್ತನ ಮಾಡಿರೋ, ಫ್ರಾಡ್ ಮಾಡಿರೋವ್ರನ್ನ ಮನೆಗಳಲ್ಲಿ ಇಟ್ಟು ನಿರ್ಣಯ ಮಾಡ್ತಿದ್ದಾರೆ. ಅವ್ರ ಕಡೆ ಯಾರೋ ಪ್ರಭಾವಿ ಮುಖಂಡರಿದ್ದಾರಂತೆ ಅಂದ್ಬಿಟ್ಟು ಅವ್ರು ಸಪೋರ್ಟಿವ್ ಆಗಿದ್ದಾರೆ. ಅಂದರೆ ರೈತರೆಲ್ಲ ಇವೇನು ಆಲ್ರೆಡಿ 2 ಮುದುಕಿರು ಸತ್ತೋಗಿದ್ದಾರೆ. ಇನ್ನು ನೀವು ನೋಡ್ಬೋದು ಎಲ್ಲ ಮುದುಕರಿದ್ದಾರೆ ಇಲ್ಲಿ. ದಯವಿಟ್ಟು ನೀವು ಯಾರಾದರೂ ಇಲ್ಲಿ ಸುಮ್ಮನೆ ಬರ್ತೀರಾ ಹೋಗ್ತೀರಾ, ಯಾರು ರಾಜಕೀಯ ನಾಯಕರು ಅಷ್ಟೇ, ಸುಮ್ಮನೆ ಬೇಳೆ ಬೇಯಿಸ್ಕೊಳಕ್ಕೆ ಬರಬೇಡ್ರಿ. ನ್ಯಾಯ ಕೊಡ್ಸಂಗಿದ್ರೆ ಬನ್ನಿ, ಇಲ್ಲ ಅಂದರೆ ಸುಮ್ಮನೆ ನಮ್ಮೂರಕ್ಕೆ ಯಾವುದೇ ರಾಜಕೀಯ ನಾಯಕರು ಮತ್ತೆ ಹೆಜ್ಜೆ ಕೂಡ ಇಡಬೇಡ್ರಿ. ಸುಮ್ಮನೆ ನೀವು ನಿಮ್ಮ ಬೇಳೆ ಬೇಯಿಸ್ಕೊಳಕ್ಕೆ ಫೇಸ್ಬುಕ್ಕಲ್ಲಿ ಸುಮ್ಮನೆ ಒಂದು ವಿಡಿಯೋ ಹಾಕ್ಕೊಳಕ್ಕೆ ಇಲ್ಲಿಗೆ ಶಾಸಕರು ಬರ್ತಾರೆ, ನಾನು ಇದ್ದೀನಿ ನಿಮ್ಗೆ ಯಾಕೆ ಅಂತ ಹೇಳ್ಬಿಡ್ತಾರೆ. ಇನ್ನೊಬ್ರು ಬರ್ತಾರೆ, ನೀವು ಇದೀವಿ ಅಂತ ಹೇಳ್ತಾರೆ. ಒಬ್ಬರಾದ್ರೂ ಬಂದು ಆಮೇಲೆ ಏನಾಗಿದೆ ಅಂತ ಪೊಲೀಸ್ ಸ್ಟೇಷನಲ್ಲಿ ವಿಚಾರಿಸಿದಾರಾ, ಏನು ನಡೀತಿದೆ ಇನ್ವೆಸ್ಟಿಗೇಷನ್ ಅಂತ ಹೇಳಿದಾರಾ? ಇಲ್ಲಿ ರೈತರಿಗೆ ಏನು ಗೊತ್ತೇ ಆಗ್ತಿಲ್ಲ. ಇನ್ವೆಸ್ಟಿಗೇಷನ್ ಪರಿಷ್ಕಾರ ಏನು? 1 ರಿಂದ 1.5 ಕೋಟಿ ದುಡ್ಡು ಹೋಗಿದೆ. ನಮ್ಮದು ಇದೆ 3.5 ಲಕ್ಷ ಇದೆ. 3.5 ಲಕ್ಷ ಕಟ್ಟಿದ್ರೆ 4,000 ತೋರಿಸಿದೆ. ನಮ್ದೆಲ್ಲ ಕರೆಕ್ಟಾಗಿ ಇದ್ರು ಬಿಡಿ ಬುಕ್ಕಲ್ಲಿ. ಪೋಸ್ಟ್ ಆಫೀಸಿಂದ ದುಡ್ಡು ಕಟ್ಕೊಡ್ಬೇಕಲ್ಲ, ಅವ್ರು ಯಾಕೆ ಕಟ್ಕೊಡ್ತಿಲ್ಲ? ಸೆಂಟ್ರಲ್ ಗೌರ್ಮೆಂಟೇ ಮೋಸ ಮಾಡಿದ್ರೆ ಇನ್ಯಾರು ನಂಬಬೇಕು ಜನ? ಪ್ರತಿಭಟನೆ ಘಟನೆಯಲ್ಲಿ ಹಣ ಕಳೆದುಕೊಂಡ ಮಹಿಳೆಯರು, ವೃದ್ಧರು, ಹಾಲಗಾನಹಳ್ಳಿಯ ಗ್ರಾಮಸ್ಥರು, ಖಾತೆದಾರರು ಇದ್ದರು. ಅರುಣ್ ಕುಮಾರ್, SB, ಗೌರಿಬಿದನೂರು ತಾಲೂಕು, ನಂದಿ ಟಿವಿ.